ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ನಮಗೆ ಸುಮಾರು 13.5% ಜಾಸ್ತಿ ಮತ ಬಂದಿದೆ. ನಾವು 2019 1 ಸ್ಥಾನ ಗೆದ್ದಿದ್ದು, ಈಗ 9 ಸ್ಥಾನ ಗೆದ್ದಿದ್ದೀವಿ. ಇದರಿಂದ ಹತಾಶರಾಗಿ ಅವರು ಜನರಿಂದ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನ ಮತ್ತೆ ಗಳಿಸಿಕೊಳ್ಳಲಿಕ್ಕೆ ವಾಮಮಾರ್ಗವನ್ನು ಹುಡುಕಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿದ್ರು. ಅದನ್ನ ಸರ್ಕಾರ 69ಕ್ಕೆ ಪರಿವರ್ತನೆ ಮಾಡಿ ಚರ್ಚೆಯಾಗಿದೆ. ಅದಕ್ಕೆ ಸರ್ಕಾರ ಸಮರ್ಥವಾಗಿ ಉತ್ತರವನ್ನು ಕೂಡ ಕೊಟ್ಟಿದೆ. ಆಮೇಲೆ ಮೊನ್ನೆ ಬುಧವಾರ ಮೂಡಾದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅದು ನಿಮಗೆಲ್ಲ ಗೊತ್ತಿದೆ, 1987ರಿಂದ ಜಾರಿ ಅಸ್ತಿತ್ವದಲ್ಲಿದೆ. ಅವರು ಅದಕ್ಕಿಂತ ಮುಂದೆ CITB ಅಂತ ಇತ್ತು. 87ಕ್ಕಿಂತ ಹಿಂದೆ CITB, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್, 87ನಲ್ಲಿ ಕಾನೂನು ಮಾಡಿ ಅಥಾರಿಟಿಗಳನ್ನ ಮಾಡ್ತು, ಡೆವಲಪ್ಮೆಂಟ್ ಅಥಾರಿಟಿಗಳನ್ನ ಮಾಡ್ತು. ಅದು ಇಡೀ ರಾಜ್ಯದಲ್ಲೇ ಮಾಡ್ತು ಅದನ್ನು ಕಾನೂನು ಮಾಡಿ. ಅವತ್ತಿನಿಂದ ಸಾವಿರಾರು ಎಕರೆಗಳನ್ನ ಅಕ್ವೈರ್ ಮಾಡ್ಕೊಂಡಿದೆ, ನಿವೇಶನಗಳನ್ನ ಹಂಚಿದೆ. ನಿವೇಶನಗಳನ್ನ ರಚನೆ ಮಾಡಿ, ವಸತಿ ಬಡಾವಣೆಗಳನ್ನು ರಚನೆ ಮಾಡಿ ನಿವೇಶನಗಳನ್ನು ಹಂಚಿದೆ. ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ದ್ವೇಷದ ರಾಜಕಾರಣ ಮಾಡಲಿಕ್ಕೆ, ಸೇಡನ್ ರಾಜಕಾರಣ ಮಾಡಲಿಕ್ಕೆ ವಿಧಾನಸಭೆ ವಿಧಾನ ಪರಿಷತ್ತನ್ನು ಬಳಸ್ಕೊತಾ ಇದೆ. ಮೂಡ ಸರ್ವೆ ನಂಬರ್ 464, 3 ಎಕರೆ 16 ಗುಂಟೆ. BM ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವರು ಕ್ರಯ ಮಾಡ್ತಾರೆ. 2000 2004ರಲ್ಲಿ. ಯಾಕಂತಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ 2004ರಲ್ಲಿ ಇದನ್ನ ಕ್ರಯಕ್ಕೆ ಪಡೆದಿರ್ತಾರೆ. ಈ ಜಮೀನು PTCL ಕಾಯ್ದೆಯನ್ನ ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. PTCL ಕಾಯ್ದೆ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದ್ರೆ, ಸರ್ಕಾರದಿಂದ ಜಮೀನು ಗ್ರಾಂಟ್ ಆಗಿದ್ರೆ ದಲಿತರಿಗೆ, ಅಲ್ಲಿ ಕೆಲವು ನಿಬಂಧನೆಗಳನ್ನ ಹಾಕಿರ್ತಾರೆ. ಆ
ಆ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ, ಗ್ರಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ. ಈ ಜಮೀನಿನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದ್ರೆ, ನಿಂಗಾ ಬಿನ್ ಜೌರಾ 2/8/1935 ಮೈಸೂರು ತಾಲೂಕು ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ. ಅದರ ಮೇಲೆ ಹರಾಜು ನಡೀತದೆ. 3 ಎಕರೆ 16 ಗುಂಟೆಗೆ ಹರಾಜು ನಡೀತದೆ. ಆಗ ಹರಾಜಿನ ಮೊತ್ತ ₹3. ಆಮೇಲೆ 26/9/1935 ಹರಾಜು ನೋಟಿಸ್ ಕೊಡ್ತಾರೆ. 26/9/1935 30/10/1935 3/10/1935 ಹರಾಜಿನಲ್ಲಿ ಭಾಗವಹಿಸಿ ₹1 ಕೂಗ್ತಾರೆ.